MLA ಪದವಿಗೆ ಕಂಟೆಸ್ಟ್ ಮಾಡಿ ಡಿಫೀಟ್ ಆಗಿದ್ರು, ದುರಾದೃಷ್ಟ ಅದು. ನೆಕ್ಸ್ಟ್ ಇನ್ನು 2-2.5 ವರ್ಷ ಮಾತ್ರ ಇದೆ MLA ಎಲೆಕ್ಷನ್, 2 ವರ್ಷ ಇರೋದು. ಆ ಒಂದು ಸಮಯದಲ್ಲಿ ಎಲ್ಲರೂ ಸಹ ನಮ್ಮ ಆದಿನಾರಾಯಣಿಗೆ ಬೆಂಬಲ ಕೊಟ್ಟು ಚಾಚು ತಪ್ಪದೆ ಎಲ್ಲ ಓಟ್ಗಳನ್ನ ಹಾಕಿ ಅವ್ರನ್ನ ಗೆಲ್ಸ್ಕೋಬೇಕು ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಆದಿನಾರಾಯಣಿಗೆ ಭಗವಂತ ದಾನ ಮಾಡೋ ಒಂದು ದೊಡ್ಡ ಹೃದಯವನ್ನು ಕೊಟ್ಟಿದ್ದಾನೆ. ಯಾರೇ ಅವ್ರ ಹತ್ರ ಹೋಗಿ ಸಹಾಯ ಕೇಳಿದ್ರು ಸಹ ಚಾಚು ತಪ್ಪದೆ ಸಹಾಯ ಮಾಡುವಂತಹ ಒಂದು ಸಂಕಲ್ಪ ಅವರಲ್ಲಿದೆ. ಆ ಒಂದು ದೊಡ್ಡ ಗುಣವನ್ನ ಎಲ್ಲರೂ ಗಮನಿಸಬೇಕು. ಗಮನಿಸಿ ಅವರನ್ನ ಮುಂದೆ ತಂದ್ರೆ ಇನ್ನೂ ಹೆಚ್ಚಿನ ಅನುಕೂಲಗಳು ಪಡೆಯೋದರಲ್ಲಿ ಸಂಶಯ ಇರೋದಿಲ್ಲ. ಮೊದಲು ಈ ಉರುಸ್ ಕಾರ್ಯಕ್ರಮಕ್ಕೆ ಸುಮಾರು 5-6-8 ವರ್ಷದ ಕೆಳಗೆ ಕೊತ್ತೂರು ಮಂಜೂರವರನ್ನ ಒಂದ್ಸಲ ಕರೆಸಿದ್ವಿ ನಾವೆಲ್ಲ ಸೇರಿ, ಊರವರೆಲ್ಲ ಸೇರಿ. ಆ ದಿನ ಇದೇ ರೀತಿ ಬೃಹತ್ ಕಾರ್ಯಕ್ರಮ ನಡೆದಿತ್ತು. ಕೊತ್ತೂರು ಮಂಜೂರವರು ನಮ್ಮ ಆದಿನಾರಾಯಣರವರನ್ನ ನಮ್ಮ ತಾಲೂಕಿಗೆ ಕಳಿಸಿರೋದು ಕಾರಣ ಏನು ಅಂತಂದ್ರೆ, ಈ ತಾಲೂಕಲ್ಲಿ ಸಾಧ್ಯವಾದಷ್ಟು ಜನತೆಗೆ ಸಹಾಯ ಆಗಬೇಕು, ಅನುಕೂಲ ಆಗಬೇಕು, ಎಲ್ಲಾ ರೀತಿಯಲ್ಲೂ ರಾಜಕೀಯವಾಗಿ ಸೋಷಿಯಲ್ ಆಗಿ ಎಲ್ಲಾ ರೀತಿಯಲ್ಲೂ ಸಹಾಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೊತ್ತೂರು ಮಂಜೂರವರ ಅನುಮತಿ ಪಡೆದು ಆದಿನಾರಾಯಣನ ಅವರು ನಮ್ಮ ತಾಲೂಕಾಗ ಆಗಮಿಸಿದ್ದಾರೆ. ಈ ಒಂದು ಸದಾವಕಾಶವನ್ನ ನಾವೆಲ್ಲರೂ ಉಪಯೋಗಿಸ್ಕೋಬೇಕು. ಆಗ ನಮ್ಮ ತಾಲೂಕು ಮಾದರಿ ತಾಲೂಕು ಆಗೋದ್ರಲ್ಲಿ ಸಂಶಯ ಇರೋದಿಲ್ಲ. ಇಷ್ಟೊಂದು 4 ಮಾತನ್ನು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್. ಮಂಜಾನು ಕೂಡ ಫಸ್ಟ್ ಆಶೀರ್ವಾದ ಜಯಂತಿ ಕೋಲಾರ್లో ಮುಂದಿನ ದಿನಗಳಲ್ಲಿ ನಿಮ್ಮ ಎಲ್ಲ ಬೆಂಬಲ, ಆಶೀರ್ವಾದ ಮತ್ತು ನಿಮ್ಮ ಸಹಕಾರ ಕೂಡ ಇರಬೇಕು. ಹಾಗೆ ನಿಮ್ಮ ಈ ಉರುಸ್ ಕಮಿಟಿ ಎಲ್ಲ ಸದಸ್ಯರ ಮತ್ತು ಅಧ್ಯಕ್ಷರು ಕೂಡ ಮುಂದಿನ ಎಲ್ಲ ನನ್ನ ಎಲೆಕ್ಷನ್ಗೆ ಫುಲ್ ಸಪೋರ್ಟ್ ಇರಬೇಕು. ನಿಮ್ಮ ಸ್ಥಳೀಯ ಎಲೆಕ್ಷನ್ ಕೂಡ ನಾನು ಸಪೋರ್ಟ್ ಇರ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.